ಸ್ವಲ್ಪ ಜರ್ಕೊಳಕ್ ಆಗಲ್ವಾ ಡುಮ್ಮಿ? What did you call me? ನಾನು ಸ್ಟ್ರೈಟ್ ಮಾಡ್ತೀನಿ ಗೊತ್ತಾ? ಗೊತ್ತಾ ಆನ್ಯಾ, ಅಕ್ಕ ಮಾಯಿ ಹಸುವಾಗ್ತಿದ್ಯಾ? ಕಾಫಿ ಟೀಗೆ ಏನಾದರೂ ನಿಲ್ಸ್ಲಾ? ಏನು ಬೇಡ. ನಿಮ್ಗೆಲ್ಲ ನನ್ ಆನೆ ಜೋಕ್ ನೆನ್ಪಿದೆ ತಾನೆ? ಇವಾಗಷ್ಟೇ ಮರೆಯೋಣ ಅಂತ ಅನ್ಕೋತಿದ್ದೆ. ಆನೆಗೆ ಪ್ಯಾಂಟ್ ಹಾಕಿದ್ರೆ ಏನಾಗುತ್ತೆ? ಎಲಿಫೆಂಟ್. ಕರೆಕ್ಟ್. ನಿನ್ನಿಂದಾನೇ ಅಣ್ಣ ಇವ್ನು ಹಾಳಾಗಿರೋದು. ಏನ್ ಜೋಕ್ ಮಾಡಿದ್ರು ನಗ್ತೀಯ ನೀನು. ಹೊಟ್ಟೆ ಉರಿ ನಿನ್ಗೆ. ತಡಿ, ಅದ್ರ ಮುಂದಿನ ಜೋಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲಾರು. ಆನೆ ಹಾಕಿರೋ ಪ್ಯಾಂಟ್ ಎಳೆದ್ರೆ ಏನಾಗತ್ತೆ? ಆನೆ ಪ್ಯಾಂಟ್ ಎಳಿದ್ರೆ ಎಳಿ ಪ್ಯಾಂಟ್ ಆಗತ್ತೆ. ನಮ್ ನಿನಾದ್ ಇಷ್ಟು ಜೋಕ್ ಮಾಡ್ತಾನಲ್ಲ ಮಾಯಿ, ನಕ್ಕು ನಕ್ಕು ಸಾಕಾಗೋಗತ್ತೆ. ಆಪದ್ ಬಾಂಧವನ ಆಯಸ್ಸಿಗಾಗಿ ಆರೋಗ್ಯಕ್ಕಾಗಿ ಮಾಡುತ್ತಿರುವ ಸೇವೆ ಇದು. ಫಲ ಕೊಡಲಿ ಎಂದು ಆಶೀರ್ವಾದ ಮಾಡು ದೀಪಲಕ್ಷ್ಮಿ. ಹೊರಡೋಣ ಮಾಡೋಣ. ಆ ಏನ್ ಮಾಡ್ತಿದ್ಯಾ ತಾಯಿ? ಮಹಾದೇವನಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ವಿಪ್ರವರ್ಯ. ಸೇವೆನಾ? ಏನ್ ಸೇವೆ ಇದು? ಈ ದೀಪವನ್ನು ಹಿಡಿದು ಪ್ರದಕ್ಷಿಣೆ ಹಾಕುವ ಸೇವೆ. ಈ ತರ ಯಾವ ಅರ್ಕೆನೂ ಸೇವೆನೂ ಇಲ್ಲ ತಾಯಿ. ಯಾರೋ ಸುಳ್ಳು ಹೇಳಿದಾರೆ ನಿಂಗೆ. ಈ ವಿಷಯದಲ್ಲಿ ಸುಳ್ಳು ಏಕೆ ಹೇಳುತ್ತಾರೆ? ಅದು ದೇವರ ವಿಷಯದಲ್ಲಿ. ಅವ್ರು ಯಾಕೆ ಹೇಳಿದ್ರೋ ಗೊತ್ತಿಲ್ಲ ಅಮ್ಮ. ಈ ಸೇವೆ ಮಾಡಿದ್ರೆ ಯಾವ ಫಲನೂ ಬರಲ್ಲ. ಯಾರಿಗ್ ವೇಟಿಂಗು? ಇಂದ್ರಣ್ಣ ಹೊರಡ್ಬೋದು. ಪುಟಾಣಿ, ಆಪತ್ ಬಾಂಧವ ಪುಟಾಣಿ. ಯೋಚನೆ ಮಾಡಬೇಡ ಪುಟಾಣಿ, ನಾನು ಮನೆಗೆ ಬಂದೇ ಬರುತ್ತೇನೆ. ಪರಾಮಿಸ್. ಇವಳು ಯಾಕೆ ಖುಷಿಯಾಗಿದ್ದಾಳೆ? ಖುಷಿಯಾಗುವಂಥದ್ದು ಏನು ಆಗಿಲ್ವಲ್ಲ. ಇವಳು ಖುಷಿಯಾಗಿದ್ದಾಳೆ ಅಂದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಏನ್ ಕಾದಿದ್ಯೋ ಏನೋ ದೇವ್ರೆ. ಮಹಾದೇವ, ನನ್ನಿಂದಾಗಿರುವ ತಪ್ಪೇನು? ನನಗೇಕೆ ಈ ಶಿಕ್ಷೆ? ಅಥವಾ ಈ ಭಕ್ತೆಯ ಕೈಯನ್ನು
ಬಿಟ್ಟು ಬಿಟ್ಟಿರುವೆಯಾ? ಅಥವಾ ನಿನಗೆ ಸಲ್ಲಿಸಿದ ಸೇವೆ ಪ್ರಾರ್ಥನೆ ಯಾವುದೂ ತಲುಪಲೇ ಇಲ್ಲವೇ? ಉತ್ತರಗಳನ್ನು ಹುಡುಕಿ ಸುಸ್ತಾಯ್ತಾ ಆಮ್ರಪಾಲಿ? ನನ್ನ ನಾಮಧೇಯ ನಿಮಗೆ ಹೇಗೆ ತಿಳಿಯಿತು? ಹೆಸರೇನು? ನೀನು ಗಂಧರ್ವ ಕನ್ಯೆ ಅನ್ನೋದು ಗೊತ್ತು. ಮಹಾಮಂತ್ರಿ ಭದ್ರದೇವನ ಮಗಳು. ಮಯೂರ ಸಿಂಹಾಸನದ ಮೇಲೆ ಅಥರ್ವ ದೇವನ ಮಗನನ್ನು ಕೂರಿಸುವ ಆಸೆ. ಮಹಾಪುರುಷ, ನನ್ನ ಸಹಾಯಕ್ಕೆಂದು ಆ ಮಹಾದೇವನೇ ನಿಮ್ಮನ್ನು ಕಳುಹಿಸಿರಬೇಕು. ಕಳಿಸಿದ್ದು ಅವನೇ, ಮಹಾದೇವ. ಆದರೆ ನನ್ನಿಂದ ಸಹಾಯ ಎಷ್ಟಾಗುತ್ತೋ ಗೊತ್ತು. ಹಾಗನ್ನಬೇಡಿ ಮಹಾಪುರುಷ. ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿರುವ ನೀವು ಸರ್ವಾಂತರಯಾಮಿಯಂತೆ ಕಾಣುತ್ತೀರಿ. ಹಾಗಿದ್ದಲ್ಲಿ ರಾಜಕುಮಾರ ಎಲ್ಲಿದ್ದಾನೆ ಎಂದು ನಿಮಗೆ ತಿಳಿದಿರಬೇಕು. ದಯಮಾಡಿ ತಿಳಿಸಿ ಮಹಾಪುರುಷ. ಸಮಯ ವೇಗವಾಗಿ ಉರುಳುತ್ತಿದೆ. ನಾನು ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ತೆರಳಬೇಕು. ಜೀವನ ನಮ್ಮ ಲೆಕ್ಕಾಚಾರದಂತೆ ನಡೆಯಲ್ಲ ಆಮ್ರಪಾಲಿ. ಎಲ್ಲ ಅವನ ಆಟ. ನಮ್ಮ ಪಾತ್ರ ಮುಗಿಯುವವರೆಗೂ ಇರಲೇಬೇಕು. ಕಟ್ಟಿಕೊಂಡ ಋಣ ತೀರಿಸಲೇಬೇಕು. ಯಾವ ಪಾತ್ರ? ಯಾವ ಋಣ? ಈ ಭೂಮಿಯ ಋಣ. ಈ ಮಣ್ಣಿನ ಮೇಲೆ ಕಾಲಿಟ್ಟಿದ್ದೀಯಾ. ಭೂದೇವಿ ತಾಯಿಯ ಹಾಗೆ ನಿನ್ನ ಭಾರ ಹೊತ್ತಿದ್ದಾಳೆ. ನಿನ್ನ ನಾಲಿಗೆ ಗಂಟಲು ಒಣಗಿದಾಗಲೆಲ್ಲ ಗಂಗೆ ನಿನ್ನನ್ನು ತಂಪು ಮಾಡಿದ್ದಾಳೆ. ಈ ಲೋಕದ ಉಪ್ಪು ತಿಂದಿದ್ಯಾ. ಸಮುದ್ರ ರಾಜನ ಋಣ ಇದೆ ನಿನ್ನ ಮೇಲೆ. ಅದು ಅಲ್ಲದೆ ನಿನ್ನನ್ನು ಕಾಪಾಡಿ ಸಾಕ್ತಾ ಇರೋ ಮನೆಯವರ ಋಣ ಇದೆ ನಿನ್ನ ಮೇಲೆ. ಋಣ ಮುಕ್ತಳಾಗುವುದು ಹೇಗೆ? ಅದನ್ನು ಕಾಲ ಹೇಳಬೇಕು. ಕೃಷ್ಣ ದೇವರಾದರೂ ಭೂಮಿಯ ಋಣ ತೀರಿಸಲೇಬೇಕಾಯ್ತು. ಇಲ್ಲ ಅಂದ್ರೆ ಪರಮಾತ್ಮ ಯಾವನು ಬೇಡನ ಬಾಣಕ್ಕೆ ತುತ್ತಾಗಿ ಸಾಯೋದು ಅಂದ್ರೆ ಏನು? ಆ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಯಾಕೆ ಹೋಗ್ಬೇಕಿತ್ತು? ಎಲ್ಲ ಕರ್ಮ, ಎಲ್ಲ ಋಣ. ಭೂಲೋಕ ಮುಟ್ಟಿದ ಎಲ್ಲರಿಗೂ ಕರ್ಮ ಸುತ್ತಿಕೊಳ್ಳುತ್ತೆ. ಕರ್ಮ ಸರ್ಪದ ಹಾಗೆ ಬಿಡಿಸಿಕೊಳ್ಳಲು ಹೋದಷ್ಟು ಬಿಗಿಯಾಗುತ್ತೆ. ಹಾಗಾದರೆ ನಾನು ಏನು ಮಾಡಲಿ? ನನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದ ಮೇಲೆ ನಾನು ಈ ಭೂಮಿಗೆ ಬಂದ ಕಾರಣವಾದರೂ ಏನು? ಅದು ಅವನ ಲೀಲೆ. ಕಾರಣ ಇದೆ. ನೀನು ಬಂದಿದ್ದಕ್ಕೂ ಕಾರಣ ಇದೆ.
ನಿನ್ನ ಪದಕ ಕಳೆದುಕೊಂಡಿದ್ದಕ್ಕೂ ಕಾರಣ ಇದೆ. ನೀನು ಯಾರ ಮನೆಗೆ ಹೋಗಿದ್ಯೋ ಅವರ ಮನೆಗೆ ಹೋಗುವುದಕ್ಕೂ ಕಾರಣ ಇದೆ. ಇಲ್ಲಿ ಬರುವುದಕ್ಕೂ ಕಾರಣ ಇದೆ. ನನ್ನ ಹತ್ತಿರ ಮಾತನಾಡುವುದಕ್ಕೂ ಕಾರಣ ಇದೆ. ಆ ಕಾರಣ ಇವತ್ತು ಬರ್ತಿದ್ದಲ್ಲ ಆಮ್ರಪಾಲಿ, ನೀನು ನಿಮ್ಮಮ್ಮನ ಗರ್ಭದಲ್ಲಿದ್ದಾಗಲೇ ಬರ್ತಿದ್ದು. ಅದನ್ನು ಅಳಿಸೋದಕ್ಕೆ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆಮ್ರಪಾಲಿ. ನೀನು ಇಷ್ಟೇ ದಿನ ಭೂಮಿ ಮೇಲೆ ಇರಬೇಕು, ಇಷ್ಟೇ ಕೆಲಸ ಮಾಡಬೇಕು, ಇಷ್ಟು ಋಣ ಸಂಬಂಧನ ಬಿಡಿಸ್ಕೋಬೇಕು ಅಂತ ಬರೆದ್ಬಿಟ್ಟಿದ್ದಾನೆ. ಮಾಡಬೇಕು, ಕಾಣಿಸದಷ್ಟು ದೂರ ನಡಿಬೇಕು. ಅವನ ಮಕ್ಕಳು ನಾವು, ಬೀಳಿಸದೆ ನಡೆಸ್ತಾನೆ ಅಂತ ನಂಬಿಕೊಂಡು ನಡಿಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಆಮ್ರಪಾಲಿ, ಅರ್ಥ ಮಾಡ್ಕೊಂಡಷ್ಟು ಅನರ್ಥವಾಗುತ್ತೆ. ನಿನಾದ್, ಯುಕ್ತನ ಅಬ್ಸರ್ವ್ ಮಾಡಿದ್ಯಾ? ಯಾಕೆ ಕೇಳ್ತಿದ್ಯಾ? ಅವಳ ಕೈ ಖಾಲಿ ಖಾಲಿ ಅನ್ಸ್ತಿಲ್ವಾ? ಓ ಹೌದಲ್ವಾ, ಒಂದ್ ಬ್ಯೂಟಿಫುಲ್ ರಿಂಗ್ ಇರ್ಬೇಕಿತ್ತಲ್ವಾ? ಅಲ್ವಾ? ಬೃಂದಾ, ಹೇಗಿದ್ಯೆ? ಏನಾದ್ರೂ ನೋವಾಗ್ತಾ ಇದ್ಯಾ? ಆಮ್ರಪಾಲಿಯಲ್ಲಿ ನಿಮ್ಮಮ್ಮ ಏನೋ ಆರೋಗ್ಯ ವಿಚಾರಿಸ್ತಾ ಇದ್ದಾಳೆ. ಒಂದ್ ನಿಮಿಷ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಒಂದೇ ಮಾತಿಗೆ ಪ್ರೀತಿಯಿಂದ ಸಿಟ್ಟು ಬಂದ್ಬಿಡುತ್ತಲ್ವಾ ನಿನ್ಗೆ? ಆಮ್ರಪಾಲಿ ಎಲ್ಲಿ? ಅವಳು ನಿಮ್ ಜೊತೆ ಬರ್ಲಿಲ್ವಾ? ಇಲ್ಲಮ್ಮ, ನಮ್ ಕಾರಲ್ಲಿ ಜಾಗನೇ ಇರ್ಲಿಲ್ಲ. ಅವಳೇನ್ ನಮ್ಮ ಮನೆಯವಳ? ಯಾಕೆ ಬರಲಿಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಚರ್ಚೆ ಮಾಡೋದಿಕ್ಕೆ? ಇಷ್ಟ ದಿನ ಇದ್ಲು, ಈಗ ಹೋದ್ಲು, ಏನ್ ಮಾಡಕ್ಕಾಗುತ್ತೆ? ಮೊದ್ಲೇ ವಿಚಿತ್ರ ಹುಡುಗಿ ಅವಳು. ಅವಳ ಮನೆಗೆ ವಾಪಸ್ ಹೋದ್ಲೋ ಏನೋ. ಗೋಪು, ಲಗೇಜ್ ಎಲ್ಲ ಒಳಗ್ ತಗೊಂಬ ಬನ್ನಿ. ಮೊದ್ಲೆಲ್ಲ ಒಳಗ್ ಬನ್ನಿ. ಆಮ್ರಪಾಲಿ ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ? ವಾಟ್? ನನಗೇನ್ ಗೊತ್ತಿರುತ್ತೆ ಅದು ಅವಳ ಬಗ್ಗೆ? ನಂಗೆ ಗೊತ್ತು ನೀನೇನೋ ಮಾಡಿದ್ಯಾ ಅಂತ. ಏನ್ ಮಾಡಿದ್ಯಾ? ಇನ್ನು ನಿನ್ನ ದಾರಿ ನಿನಗೆ ಆಮ್ರಪಾಲಿ. ನಿನ್ನ ಮನೆವರೆಗೂ ಕರ್ಕೊಂಡು ಬಂದಿದ್ದೀನಿ. ಮನೆ? ಇದು ನನ್ನ ಮನೆ ಎಲ್ಲ, ಆಪತ್ ಬಾಂಧವನ ಮನೆ. ಈ ಮನೆಯ ಉಪ್ಪು ತಿಂದಿದ್ಯಾ? ಋಣ ಇದೆ. ಈ ಮನೆ ನಿನ್ನದೇ. ಹಾಗಲ್ಲ ಮಹಾಪುರುಷ, ಭೂಲೋಕವನ್ನೇ ನನ್ನ ಮನೆ ಎಂದು ಭಾವಿಸಿಲ್ಲ. ಈ ಲೋಕಕ್ಕೆ ಒಂದು ದಿನದ ಅತಿಥಿ ಎಂದುಕೊಂಡಿದ್ದೆ ನನ್ನನ್ನು ನಾನು. ನಾವಂದುಕೊಂಡಂತೆ ಜೀವನ ನಡೆದು ಬಿಟ್ರೆ ನಾವೆಲ್ಲ ದೇವರಾಗ್ಬಿಡ್ತೀವಿ. ಅಂದುಕೊಳ್ಳುವುದೇ ತಪ್ಪೆ. ಕರ್ಮ ಮಾತ್ರ ನಮ್ಮದು ಆಮ್ರಪಾಲಿ, ಫಲ ಅವನದ್ದು. ನನ್ನ ಕರ್ಮದ ಫಲದ ಮೇಲೆ ನನ್ನ ಭವಿಷ್ಯ ನಿರ್ಧಾರವಾಗಲಿದೆಯೇ ಮಹಾಪುರುಷ? ಅವನ ಲೀಲೆ ಏನಿದೆಯೋ, ಯಾರ ಭವಿಷ್ಯ ಯಾರು ಬದಲಾಯಿಸುತ್ತಾರೋ. ಒಂದಷ್ಟು ದಿನಕ್ಕೆ ಇದೇ ನಿನ್ನ ಮನೆ. ನೀನು ಹೇಳುವುದು ನಿಜ ಮಹಾಪುರುಷ. ನನ್ನ ತಂದೆ ನನ್ನನ್ನು ಸಂಪರ್ಕಿಸುವ ತನಕ, ನನ್ನ ಪದಕ ನನ್ನ ಕೈ ಸೇರುವ ತನಕ ಇದೇ ನನ್ನ ಮನೆ. ನೀನ್ ನಮ್ಮ ಮನೇಲಿ ಇದ್ದಷ್ಟು ನನಗ್ ತಲೆನೋವೇ. ನೀನೇ ನಮಗ್ ನೆಂಟ್ರಲ್ಲ, ಇಷ್ಟಲ್ಲ, ನಿನ್ನ ಯಾಕೆ ಮನೇಲಿ ಇಟ್ಕೋಬೇಕು? ಎಲ್ಲಾರು ದೂರ ಹೊಟ್ಟವು, ನಮ್ ಮನೆ ಕಡೆ ಬರ್ಬೇಡ. ನಿಂಗ್ ಮನೆಗ್ ಹೋಗ್ಬೇಕು ಅಂತ ಯಾವತ್ತೂ ಅನ್ಸೇ ಇಲ್ವಾ? ಹೀಗೆ ಯಾರ್ದೋ ಮನೇಲಿರಕ್ಕೆ ಕಷ್ಟ ಆಗ್ತಿಲ್ವಾ ನಿನ್ಗೆ? ಆದರೆ ಈ ಮನೆಯ ಸದಸ್ಯರಿಗೆ ನಾನಿಲ್ಲಿರುವುದು ಇಷ್ಟವಿಲ್ಲ. ಗಂಧರ್ವ ಲೋಕದಲ್ಲಿ ಧನಂಜಯ ಕುಳಿತಿದ್ದಾನೆ ಸಿಂಹಾಸನದ ಮೇಲೆ. ರಾಜಕುಮಾರ ಬದುಕಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ ಅವನಿಗೆ. ಗೊತ್ತಾದರೆ ಸಿಗದಾಕ್ಬಿಡ್ತಾನೆ. ಆದರೂ ಕರೆದುಕೊಂಡು ಹೋಗಬೇಕು ಅನ್ಕೋತಾ ಇಲ್ವಾ ನೀನು ರಾಜಕುಮಾರನನ್ನ? ಧನಂಜಯ ಬೇಡ ಅಂದ ಮಾತ್ರಕ್ಕೆ ಅದು ರಾಜಕುಮಾರನ ಮನೆ ಅಲ್ವಾ? ಈ ಮನೆಯಲ್ಲಿ ನಿನ್ನ ಬೇಡ ಅನ್ನೋರು ಇರಬಹುದು, ಆದರೆ ನಿನ್ನ ಮೇಲೆ ಪ್ರೀತಿ ಕಾಳಜಿ ಇರೋರು ಇಲ್ವಾ ಈ ಮನೆಯಲ್ಲಿ?
ನೀನ್ ಇದ್ದಕ್ಕಿದ್ದಾಗ ಬರಲ್ಲ ಅಂದ್ರೆ ಅಣ್ಣಂಗ್ ಬೇಜಾರಾಗಲ್ವಾ? ಹಸ್ಕೊಂಡಿರ್ಬಾರ್ದು ಆಮ್ರಪಾಲಿ. ಹಸ್ಕೊಂಡಿದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡ್ ಹಾಗೆ. ತಗೊಳ್ಳಿ, ಇನ್ನೊಂದು ತುತ್ತು ತಿನ್ನಿ. ಆಮ್ರಪಾಲಿ ಸ್ವಲ್ಪ ದಿನ ಇರಕ್ ಬಂದಿದ್ದಾರೆ. ಅಲ್ಲಿ ತನಕ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಇಷ್ಟ ದಿನ ನಂಗೆ ಯಾರು ಫ್ರೆಂಡ್ಸೇ ಇರ್ಲಿಲ್ಲ, ಆದ್ರೆ ಈಗ ಆಮ್ರಪಾಲಿ ಸಿಕ್ಕಿದಾಳೆ. ನೀನು ಹೇಳುವುದು ನಿಜ ಮಹಾಪುರುಷ. ನಿನ್ನನ್ನು ಭೇಟಿಯಾಗಿ ಮನಸ್ಸು ಎಷ್ಟೋ ಹಗುರವಾಯಿತು. ಕತ್ತಲಲ್ಲಿ ಕಳೆದು ಹೋದವಳಿಗೆ ಎಲ್ಲೋ ನಕ್ಷತ್ರದ ಬೆಳಕು ಸಿಕ್ಕಂತಾಯಿತು. ನಿನಗೆ ನಾನು ಸದಾ ಆಭಾರಿ. ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡು ಮಹಾಪುರುಷ. ಆ ಭೈರವ ನಿನಗೆ ಒಳ್ಳೆಯದನ್ನು ಮಾಡಲಿ. ಹುಡುಕ್ತಾ ಇರೋದು ಕಣ್ಮುಂದೆನೇ ಇದೆ. ಗೊತ್ತಾಗೋ ಹೊತ್ತಿಗೆ ನಿನ್ನ ಈ ಭೂಮಿಯ ಋಣ ಭೂಮಿಯಷ್ಟೇ ತೂಗುತ್ತೆ ಆಮ್ರಪಾಲಿ. ರಾಜಕುಮಾರ ಕಣ್ಣ ಮುಂದೆನೇ ಇದ್ರು ಅವನನ್ನು ಗಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗಲಾರದಷ್ಟು ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀಯ. ವಾಟ್ ಯು ಮೀನ್? ನೀನೇನೋ ಮಾಡಿದ್ಯಾ ಅಂದ್ರೆ ಅರ್ಥ ಆಗಿಲ್ವಾ? ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಲಾ? ವಾಟ್ ಡು ಯು ಮೀನ್ ಅಂತೆ. ಎಲ್ಲದಕ್ಕೂ ಮೂಗ್ ತೋರ್ಸ್ಕೊಂಡ್ ಬರ್ಬೇಡ ಅನ್ಯ. ನಿಂಗ್ ಒಂದ್ ಸ್ವಲ್ಪನೂ ಒಳ್ಳೆ ಬುದ್ಧಿನೇ ಇಲ್ವಾ? ನೀನ್ ಕಾಡಲ್ಲಿ ಕಳ್ದೋಗಿದ್ದಾಗ ನಿನ್ ಯಾರ್ ಕರ್ಕೊ ಬಂದಿದ್ದು? ಆಮ್ರಪಾಲಿ ತಾನೆ? ಹೌದು, ಅವಳ ಜಾಗದಲ್ಲಿ ಬೇರೆ ಯಾರಿದ್ರು ಅದನ್ನೇ ಮಾಡ್ತಾ ಇದ್ರು. ವಾಟ್? ಬೇರೆಯವರು ಮಾಡ್ತಿರ್ಲಿಲ್ಲ, ಆಮ್ರಪಾಲಿ ಮಾಡಿದ್ರು. ಯಾಕಂದ್ರೆ ಅವರು ಒಳ್ಳೆಯವರು. ಅಂದ್ರೆ ನಾನ್ ಒಳ್ಳೆಯವಳಲ್ಲ ಅಂತನಾ? ಎಲ್ಲಾನು ಬಾಯ್ ಬಿಟ್ಟು ಹೇಳಕ್ ಆಗಲ್ಲ. ಆಮ್ರಪಾಲಿ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಅತ್ತೆ ಮುಖ ನೋಡ್ಕೊಂಡು ಸ್ಮೈಲ್ ಮಾಡಿದ್ರಿ. ನಿಂಗೇನೋ ಗೊತ್ತು ಅವಳ ಬಗ್ಗೆ. ಎಲ್ಲಿದ್ದಾಳೆ ಹೇಳ ಆಮ್ರಪಾಲಿ? ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಪುಟಾಣಿ. ಕರಿಬೇಡ ನನ್ನ ಹೆಸರು ಬೃಂದ. ನಿನ್ಗೇನಾದ್ರೂ ಗೊತ್ತಿದ್ರೆ ಹೇಳು ಯುಕ್ತಿ. ಇವಳು ಯಾವ ತರದ್ ಪಾರ್ಟ್ನರೋ, ಯಾವಾಗ್ಲೂ ಕಪಿಸಣ್ಣಗೆ ಸಪೋರ್ಟ್ ಮಾಡ್ತಿರ್ತಾಳೆ. ನಾನ್ ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ನೆ ನಿಂತಿದ್ಯಲ್ಲ. ಆಕ್ಚುಲಿ ಬೇಜಾರಾಗ್ತಿದೆ ನನ್ಗೆ. ಪಾಪ ನೀನ್ ನೋಡು ಎಷ್ಟ್ ಹೆಲ್ಪ್ ಮಾಡ್ದೆ ಅವಳಿಗೆ, ಆದ್ರೆ ಅವಳು ಹೇಗ್ ಹೊಟ್ಟೋದ್ಲು ನೋಡು. ಇಲ್ಲ, ಆಮ್ರಪಾಲಿ ಹಾಗೆಲ್ಲ ಹೋಗಲ್ಲ. ಆಮ್ರಪಾಲಿ ನಂಗೆ ಪ್ರಾಮಿಸ್ ಮಾಡಿದಾಳೆ ವಾಪಸ್ ಬರ್ತೀನಿ ಅಂತ. ಅದೇ ಲಿಟಲ್ ಫಿಂಗರ್ ಇಟ್ಕೊಂಡು ಏನೋ ಮಾತಾಡ್ತಿದ್ರಲ್ಲ, ಅದನ್ನೆಲ್ಲ ನಂಬತ್ಯಾ ನೀನು? ಅವಳು ಯಾರು ಏನು ಗೊತ್ತಿಲ್ಲ ನಿನ್ಗೆ. ಅವಳ ಮಾತ್ ನಂಬದ್ಲು. ಯಾರೋ ವಿಲೇಜ್ ನೋಡು, ಒಂದ್ ಫೋನ್ ಅಂದ್ರೆ ಗೊತ್ತಿಲ್ಲ, ಕಾರ್ ಅಂದ್ರೆ ಗೊತ್ತಿಲ್ಲ. ಅವಳನ್ನ ನನಗ್ ಕಂಪೇರ್ ಮಾಡ್ತೀರಾ ನೀವು? ಅವಳೆಲ್ಲಿ, ನಾನೆಲ್ಲಿ? ಹಾಮಮ್ಮ, ಇಲ್ಲೇ ಹೊರಗಡೆ ಇದ್ದೀನಿ. ಹಾ.